ಒಂದು ಕಾಡಿನಲ್ಲಿ ಒಂದು ಸಿಂಹವಿತ್ತು. ಅದನ್ನು ಕಂಡರೆ ಎಲ್ಲ ಪ್ರಾಣಿಗಳಿಗೂ ಭಯವಾಗುತ್ತಿತ್ತು. ಅದಕ್ಕೆ ಒಂದು ದಿನ ಹಸಿವಾಗಿತ್ತು. ನನಗೆ ಬಹಳ ಹಸಿವಾಗಿದೆ, ಎಷ್ಟು ಹುಡುಕಿದರೂ ಒಂದು ಪ್ರಾಣಿಯೂ ಸಿಗುತ್ತಿಲ್ಲ. ಅದು ಆಹಾರಕ್ಕಾಗಿ ಕಾಡೆಲ್ಲ ಸುತ್ತಾಡಿ ಆಯಾಸಗೊಂಡಿತು. ಯಾವ ಒಂದು ಪ್ರಾಣಿಯೂ ಅದಕ್ಕೆ ಸಿಗಲಿಲ್ಲ. ಇದರಿಂದ ಆಯಾಸಗೊಂಡ ಸಿಂಹವು ಮರದ ಕೆಳಗೆ ಮಲಗಿತು. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ಒಂದು ಇಲಿ ಬಂದಿತ್ತು. ಇಲಿಯು ಬಂದು ಸಿಂಹದ ಮೈ ಮೇಲೆಲ್ಲ ಆಟ ಆಡುತ್ತಿತ್ತು. ಸಿಂಹ ಆಯಾಸದಿಂದ ಬಹಳ ನಿದ್ರೆಗೆ ಜಾರಿತ್ತು. ಈ ಇಲಿ ಮೈ ಮೇಲೆಲ್ಲ ಓಡಾಡುವುದನ್ನು ನೋಡಿ ಅದಕ್ಕೆ ನಿದ್ರಾಭಂಗವಾಗಿ ಕೋಪದಿಂದ ಗರ್ಜಿಸಿತು. ಎಲ್ಲವೋ ಸಣ್ಣ ಪ್ರಾಣಿಯೇ, ನೀನು ನನ್ನ ನಿದ್ರಾಭಂಗ ಮಾಡಿರುವೆ, ನಾನು ನಿನ್ನನ್ನು ಹೊಸಕಿ ಹಾಕುವೆ. ನನ್ನ ಮೈಮೇಲೆಲ್ಲ ಓಡಾಡಲು ನಿನಗೆ ಎಷ್ಟು ಧೈರ್ಯ? ಅಲ್ಲದೆ ನಾನು ಹಸಿವೆಯಿಂದ ಬಳಲುತ್ತಿದ್ದೇನೆ. ಈಗ ನಿನ್ನನ್ನು ನಾನು ತಿಂದು ಬಿಡುವೆನು. ಬೇಡ ಮೃಗರಾಜ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ತಿಳಿಯದೆ ತಪ್ಪು ಮಾಡಿದೆ. ನನಗೆ ತುಂಬಾ ಭಯವಾಗುತ್ತಿದೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ನಿನ್ನನ್ನು ಬಿಡುವುದೇ? ನಾನು ನಿನ್ನನ್ನು ಬಿಡುವುದಿಲ್ಲ. ಈಗಲೇ ತಿಂದು ಹಾಕುತ್ತೇನೆ. ದಯವಿಟ್ಟು ಬೇಡ ಮೃಗರಾಜ. ಇಂದು ನೀನು ನನ್ನನ್ನು ಬಿಟ್ಟು ಸಹಾಯ ಮಾಡಿದರೆ ನಾನು ನಿನಗೆ ಹಿಂದೆಂದಾದರೂ ಸಹಾಯ ಮಾಡುತ್ತೇನೆ. ದಯವಿಟ್ಟು ಬಿಟ್ಟು ಬಿಡು. ನಿನ್ನಂತ ಪ್ರಾಣಿಯಿಂದ ನನಗೆ ಸಹಾಯವೇ? ಹೋಗು, ಎಲ್ಲಾದರೂ ಹೋಗಿ ಬದುಕಿಕೋ, ಹೋಗು. ಹೀಗೆ ಒಂದು ದಿನ ಸಿಂಹ ಕಾಡಲ್ಲಿ ಅಲೆದಾಡುತ್ತಿದ್ದರೆ ಒಬ್ಬ ಬೇಟೆಗಾರನು ಬಂದು ಆ ಸಿಂಹಕ್ಕೆ ಬಲೆಯನ್ನು ಹಾಕಿದ. ಸಿಂಹವು ಬಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಿತ್ತು. ಕಾಪಾಡಿ, ಕಾಪಾಡಿ, ನನ್ನನ್ನು ಯಾರಾದರೂ ಕಾಪಾಡಿ ಎಂದು ಕಿರ್ಚಾಡುತ್ತಿತ್ತು. ಈ ಶಬ್ದವನ್ನು ಕೇಳಿದ ಇಲಿಯಾಯ ಓಡೋಡಿ ಬಂದಿತು. ನಿಲ್ಲು ಸಿಂಹರಾಜ, ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು ಹೇಳಿ ತನ್ನ ಹಲ್ಲಿನಿಂದ ಕಟ್ ಕಟ್ ಎಂದು ಬಲೆಯನ್ನು ಕತ್ತರಿಸಿ ಬಲೆಯಿಂದ ಬಿಡಿಸಿತು. ಆಗ ಸಿಂಹರಾಜ, ತುಂಬಾ ಧನ್ಯವಾದಗಳು ಇಲಿರಾಯ, ನೀನು ನನಗೆ ದೊಡ್ಡ ಸಹಾಯ ಮಾಡಿದ್ದೀಯಾ. ನನ್ನನ್ನು ಕ್ಷಮಿಸು. ಆ ದಿನ ನಾನು ನಿನ್ನಿಂದ ಏನು ಸಹಾಯ ಬೇಕಾಗುವುದಿಲ್ಲ ಎಂದು ಹೇಳಿದ್ದೆ. ಇರಲಿ ಬಿಡು ಮೃಗರಾಜ, ಇಂದಿನಿಂದ ನಾವಿಬ್ಬರು ಗೆಳೆಯರಾಗೋಣ. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಇರೋಣ, ಸ್ನೇಹಿತರಾಗಿರೋಣ. ಇಬ್ಬರು ಸೇರಿ ಆಡೋಣ, ಇಬ್ಬರು ಕೂಡಿ ಆಡೋಣ. ಎಂದೆಂದಿಗೂ ನಾ ಗೆಳೆಯರಾಗಿ ಕಾಡಿನಲ್ಲಿ ವಾಸಿಸೋಣ. ಯಾವುದೇ ಚಿಕ್ಕ ಪ್ರಾಣಿಯಾಗಲಿ ದೊಡ್ಡ ಪ್ರಾಣಿಯಾಗಲಿ ಎಲ್ಲರೂ ಒಂದು ದಿನ ಉಪಯೋಗಕ್ಕೆ ಬರುತ್ತಾರೆ. ಇದು ಈ ಕಥೆಯ ನೀತಿ. ಧನ್ಯವಾದಗಳು.